ಚೆಲ್ತೀನಿ ಬೆಳ್ಳಿ ಚೆಲ್ತೀನಿ ಅಂತ ಹೇಳಿಲ್ಲ, ಮಲ್ಲಿಗೆ ಚೆಲ್ತೀನಿ ಅಂದ್ರು. ಅಂದ್ರೆ ದೇವ್ರಿಗೆ ಹಣಕ್ಕಿನ್ನ ಭಕ್ತಿ ಮುಖ್ಯ. ಹಣ ಹಾಕಬೇಕು ಅನ್ನೋದು ದೇವಸ್ಥಾನ ಕಟ್ಟೋಕೆ, ಅಭಿವೃದ್ಧಿ ಮಾಡೋಕ್ಕೆ, ಚೌಟ್ರಿ ಕಟ್ಟಲಿಕ್ಕೆ, ಏನೇನೋ ಲೆಕ್ಕಕ್ಕೆ ಕೇಳ್ತಾರೆ, ಜನ ಕೇಳ್ತಾರೆ, ಟ್ರಸ್ಟಿಗಳು ಕೇಳ್ತಾರೆ. ಆದ್ರೆ ಭಗವತಿ ಮರದ ಕೆಳಗಿದ್ರು ದೇವ್ರೇನೆ, ದೊಡ್ಡ ದೇವಸ್ಥಾನದಲ್ಲಿದ್ರು ದೇವ್ರೇನೆ. ಆ ತಾಯಿ ಏನು ಬದಲಾಗಲ್ಲ. ನಾವೆಲ್ಲ ಬದಲಾಗ್ತೀವಿ, ನಾವು ವೈಭವವಾಗಿ ಅಲಂಕಾರ ಮಾಡಿಸ್ತೀವಿ. ಆದ್ರೆ ಅಮ್ಮನ ಕೃಪೆ ಮಾತ್ರ ಹಾಗೆ ಇರುತ್ತೆ ರೀ. ತಂದಿರೋದು ತೆಂಗಿನಕಾಯಿ, ಬಾಳೆಹಣ್ಣು, ಕರ್ಪೂರ, ಗನ್ಕಡ್ಡಿ ಅವೆಲ್ಲ ನಮಗಮನಕ್ಕೆ. ಅವೆಲ್ಲ ಮುಂದಿಟ್ಟಾಗ ಅಮ್ಮ ಅದನ್ನ ನೋಡ್ತಾಳೆ ಅಂತ ನಾವು ಅನ್ಕೋದು ಬೇಡ. ನಾವು ನೋಡ್ತಾ ನಿಂತ್ಕೊತೀವಿ. ತೆಂಗಿನಕಾಯಿ ದಪ್ಪಾಗಿದ್ರೆ ಅದನ್ನೇ ನೋಡ್ತಾ ನಿಂತ್ಕೊತಾರೆ, ಬದಲಾಯಿಸ್ಬಿಡ್ತಾರೆ ಅಂದ್ಬಿಟ್ಟು ಅದು ಬ್ಯಾಗ್ ನಮ್ದು, ಅದು ಬ್ಯಾಗ್ ನಮ್ದು, ಅದು ಬ್ಯಾಗ್ ನಮ್ದು ಅಂತ. ಅದಕ್ಕೆ ಆ ತಾಯಿ ನಮ್ಮ ಮನ್ಸನ್ನು ನೋಡ್ತಾಳಂತೆ. ಕೈಯಲ್ಲಿ ಬಟ್ಟಲಿಡಿದು ಕುಳಿತು ಪಟ್ಟದಲ್ಲಿ ಕುಳಿತು ಪಾರ್ವತಿನೇ ಪಟ್ಲದಮ್ಮ ಅಂತ. ಪಟ್ಟಲದಮ್ಮ, ಪಟ್ಟಲದಮ್ಮ, ನನ್ನೂರ ಪಟ್ಟದ ದೇವತೆ ಅವಳು. ಕಾವಲು ದೇವತೆ ಮಾರಮ್ಮ, ಅನ್ನ ದೇವತೆ ಪಟ್ಲದಮ್ಮ. ಕಾವಲು ದೇವತೆ ಮಾರಮ್ಮ, ಹಳ್ಳಿಗಳಲ್ಲಿ ಮಾರಮ್ಮನ ದೇವಸ್ಥಾನ, ಅವಳು ಕಾವಲು ಕಾಯೋಳು. ಮತ್ತು ಈ ತಾಯಿ ಪಟ್ಲದಮ್ಮನ ದೇವಸ್ಥಾನನೂ ಜಾಸ್ತಿ ಇದಾವೆ. ಎಷ್ಟೋ ಕಡೆ ಅಮ್ಮನ ಹೆಸರು ಹೇಳಲ್ಲ, ಊರ ಹೆಸರು ಹೇಳ್ಬಿಡ್ತಾರೆ. ಕಂಬದಹಳ್ಳಿ ಅಮ್ಮ ಅಂತ ನಮ್ಮಲ್ಲ ಅಂತಾರೆ. ಅವಳು ಪಟ್ಲದಮ್ಮನೇ, ಅವಳು ಪಟ್ಲದಮ್ಮನೇ, ಊರ ಹೆಸರು ಹೇಳ್ಬಿಡ್ತಾರೆ ಅಷ್ಟೆ. ಆದ್ರಿಂದ ನಮ್ಮ ಗ್ರಾಮದಲ್ಲೂ, ನಮ್ಮ ಪಕ್ಕದ ಗ್ರಾಮ ಮಾರಗೌಡನಹಳ್ಳಿ ಅಂತ, ನಮ್ಮ ಗ್ರಾಮ, ನಮ್ಮ ಮಾರಗೌಡನಹಳ್ಳಿ, ಅವಳಿ ಗ್ರಾಮ, ಸೋದರ ಗ್ರಾಮಗಳು. ಒಂದು ಕಾಲದಲ್ಲಿ ಎರಡೂ ಊರು ಸೇರಿ ಒಂದು ಕಡೆ ಹಬ್ಬ ಮಾಡ್ತಿದ್ರಂತೆ. ಯಾವುದೋ ಒಂದು ಸಮಸ್ಯೆ ಆಯಿತು, ಈಗ ಎರಡು ಕಡೆ ಹಬ್ಬ ಮಾಡ್ತೇವೆ, ತುಂಬ ವೈಭವದಿಂದ ಮಾಡ್ತೀವಿ. ಅದರಲ್ಲೂ ನಮ್ಮ ಮಾರಗೌಡನಹಳ್ಳಿ ಗ್ರಾಮದಲ್ಲಿ ಆ ತಾಯಿ ಹಬ್ಬ ಅತ್ಯಂತ ವಿಜೃಂಭಣೆ. ದೊಡ್ಡ ಗ್ರಾಮ ಕೂಡ ಹೌದು. ಆ ತಾಯಿಗೆ ಒಕ್ಕಲು ಕೂಡ ನಿಮ್ಮ ಭಾಗದಿಂದ, ಬಿಡದಿ ಭಾಗದಿಂದನೂ ನಮ್ಮ ಮಾರಗೌಡನಹಳ್ಳಿ ಪಟ್ಲದ ಮನೆಗೆ ಒಕ್ಕಲುತನದವರೆಲ್ಲ ಬರ್ತಾರೆ. ತುಂಬ ವೈಭವದಿಂದ ಹಬ್ಬ ಆಗ್ತದೆ. ನಮ್ಮ ಗ್ರಾಮದಲ್ಲೂ, ನಮ್ಮ ಶಿವರ ಗ್ರಾಮದಲ್ಲೂ ತಕ್ಕ ಮಟ್ಟಿಗೆ ಹಬ್ಬ ಮಾಡ್ತೀವಿ. ಎರಡು ಗ್ರಾಮದಲ್ಲೂ ಕೊಂಡ ಆಗ್ತದೆ. ಎರಡೂ ಗ್ರಾಮದಲ್ಲೂ ಆ ತಾಯಿಗಿದ್ದಾಳೆ. ಒಂದೇ ದೇವತೆ ಅವಳು. ಒಂದು ಕಾಲದಲ್ಲಿ ಒಂದು ಕಡೆ ಹಬ್ಬ ಆಗ್ತಿತ್ತು, ಈಗ ಎರಡು ದೇವತೆ ಮಾಡ್ಕೊಂಡಿದ್ದೀವಿ. ಆದರೆ ನನ್ನಿಷ್ಟ ಬಂದಂಗೆ ನಾನು ಭಾಗ ಮಾಡ್ಕೋಬೋದು, ನನ್ನಿಷ್ಟ ಬಂದಂಗೆ ನಾನು ಪೂಜೆ ಮಾಡ್ದೆ. ಅಮ್ಮ ಬದಲಾಗಲ್ಲ ರೀ, ಆ ತಾಯಿ ಇದ್ದಂಗೆನೆ ಅವಳು. ಅವಳು ನನ್ನ ಸಿರಿತನ ನೋಡಿ ಬರೋಳಲ್ಲ, ನಾನಾಕೋ ದುಡ್ಡು ನೋಡಿ ಬರೋಳಲ್ಲ, ನಾ ದೊಡ್ಡೂರಲ್ಲೇ ಇರ್ಬೇಕಂತ ಅನ್ಕೊಂಡಿಲ್ಲ. ಆ ತಾಯಿ ಕರೆದವರ ಮನದಲ್ಲಿ, ನೆನೆದವರ ಮನೆಯಲ್ಲಿ ಆ ಜಗನ್ಮಾತೆ ಪಟ್ಲದಮ್ಮ. ಅದಕ್ಕೆ ನಮ್ಮ ಹಿರಿಯರು ಒಂದು ಗೀತೆ ಹಾಡಪ್ಪ ಪಟ್ಲದಮ್ಮನ ಬಗ್ಗೆ ಅಂತ ಹೇಳಿದ್ರು. ಆ ಗೀತೆಯನ್ನು ಹಾಡೋಣ. ಆ ಜಗನ್ಮಾತೆ ಒಲ್ಲಿಯ ಸೆರಗಿನೋಳೆ, ಪಿಲ್ಲಿಯ ಪಾದದೋಳೆ, ನನ್ನೂರ ರಾಜಬೀದಿಯಲ್ಲಿ ಮೆರೆಯೋಳೆ ತಾಯಿ ಪಟ್ಲದಮ್ಮ ಅಂತೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ನಮ್ಮ ರಾಮೋಹಳ್ಳಿ ಗ್ರಾಮ ವೈಭವದಿಂದ ಶ್ರೀದೇವತೆ ಪಟ್ಲದಮ್ಮನ ದೇವಸ್ಥಾನ ನಿರ್ಮಾಣ ಮಾಡಿ, ಬ್ರಹ್ಮಕಲಶ ಪ್ರತಿಷ್ಠಾಪನೆ ಮಾಡಿ, ಗುರುಗಳ ಸಮ್ಮುಖದಲ್ಲಿ ಆ ತಾಯಿ ಸನ್ನಿಧಾನವಾಗಿದೆ. ಭಕ್ತಿಯಿಂದ ಆ ತಾಯಿಯಿಂದ ಧ್ಯಾನ ಮಾಡೋಣ. ಕೊಂಡ ಬಂಡಿ ಬಂದೋ, ಕೊಂಡಕ್ಕೆ ಸೌದೆ ಬಂದೋ, ಇಟ್ಟಾಡಿ ಬಂದೋ ಇಡ್ಗಾಯೇ, ಇಟ್ಟಾಡಿ ಬಂದೋ ಇಡ್ಗಾಯಿ ಪಟ್ಟದ ರಾಣಿ, ನಿನಗೆ ತೆತ್ತೇಸಿ ಬಂದೋ ಕೈ ಪಂಜೋ, ಒಲ್ಲಿಯ ಸೆರಗಿನೋಳೆ, ಪಟ್ಟಲದವ್ವ ಪಿಲ್ಲಿ ಪಾದದೋಳೆ, ಒಲ್ಲಿಯ ಸೆರಗಿನೋಳೆ, ಪಟ್ಟಲದವ್ವ ಪಿಲ್ಲಿ ಪಾದದೋಳೆ, ಶಿವಾರದ ರಾಜ ಬೀದಿಯ ಒಳಗೆ ರಂಗೆತ್ತು ಕುಣಿಯುತ್ತಾಳೆ, ಮಾರಗೌಡನಹಳ್ಳಿಯ ರಾಜ ಬೀದಿ ಒಳಗೆ ರಂಗೆತ್ತು ಕುಣಿಯುತ್ತಾಳೆ, ಒಲ್ಲಿಯ ತಾಯಿ ಒಲ್ಲಿಯ ಸೆರಗಿನೋಳೆ, ಪಟ್ಟಲದವ್ವ ಪಿಲ್ಲಿ ಪಾದದೋಳೆ, ರಾಮೋಹಳ್ಳಿ ಒಳಗೆ ರಾರಾಜಿಸಿ ತಾಯಿ ನಗನಗತ ಕುಣಿತವಳೆ, ಪಟ್ಟಲದವ್ವ ನಗನಗತ ಕುಣಿತವಳೆ.
ಒಲ್ಲಿಯ ಸೆರಗಿನೋಳೆ ತಾಯಿ ಪಿಲ್ಲಿ ಪಾದದೋಳೆ ರಾಮೋಳ್ಳಿ ಹೊಸಗುಡಿಯ ಒಳಗೆ ನನ್ನ ತಾಯಿ ನಗನಗತ ಕುಣಿತವಳೆ ಪಟ್ಟಲದವ್ವ ನಗನಗತ ಕುಣಿತವಳೆ ಸೆರಗಿನೋಳೆ ಪಟ್ಟಣದವ್ವ ಪಿಲ್ಲಿ ಪದದೋಳೆ ಕಂಬದಳ್ಳಿ ಒಳಗೆ ಕಾಕವ ಹಾಕುತ್ತ ನಲನಲದು ಬರುತ್ತಾಳೆ ಆ ತಾಯಿ ನಲನಲದು ಬರುತ್ತಾಳೆ ಒಲ್ಲಿಯ ಸೆರಗಿನೋಳೆ ಪಟ್ಟದ ರಾಣಿ ಪಿಲ್ಲಿ ಪಾದದೋಳೆ ಶಿವಾರದ ರಾಜ ಬೀದಿಯ ಒಳಗೆ ನಲಿಯುತ್ತ ಬರುತ್ತಾಳೆ ಮಾರ್ಗೋಡ್ನಳ್ಳಿ ರಾಜ ಬೀದಿಯ ಒಳಗೆ ಕುಣಿಯುತ್ತ ಬರುತ್ತಾಳೆ ತುಂಬಿದರೆ ಅವ್ವ ಮಕ್ಕಳ ಕೊಡುತ್ತಾಳೆ ಅಡಕೆ ಒಂಬಾಳ ಕೊರಿದು ಆಡುವ ಮಕ್ಕಳ ನೀಡುತ್ತಾಳೆ ಕರಮುಗಿದು ಬೇಡಿದರೆ ಕಂಕಣವ ಭಾಗ್ಯವ ನೀಡುವ ಪಟ್ಟಲದವ್ವ ಒಲ್ಲಿಯ ಒಲ್ಲಿಯ ಸೆರಗಿನೋಳೆ ಪಟ್ಟಲದವ್ವ ಪಿಲ್ಲಿ ಪಾದದೋಳೆ ನಮ್ಮೂರ ಶ್ರೀದೇವಿ ಅನ್ನಪೂರ್ಣೇಶ್ವರಿ ಬರುತ್ತಾಳೆ ಆ ತಾಯಿ ಬಂಡಿಯೇರಿ ಬರುತ್ತಾಳೆ ನನ್ನವ್ವ ಬಂಡದೊಳಗೆ ಕುಡಿಯುತ್ತಾಳೆ ಪಟ್ಟಣದವ್ವ ಬಂಡದೊಳಗೆ ಕುಡಿಯುತ್ತಾಳೆ ತಾಯಿ ಪಟ್ಟಣದವ್ವ ಅಮ್ಮ ತಾಯಿ ಆದಿಶಕ್ತಿ ಅನ್ನಪೂರ್ಣೇಶ್ವರಿ ಪಟ್ಟದಮ್ಮ ತಾಯಿ ಮಾತಾಕ್ಕೆ ರಾಮಹಳ್ಳಿ ಇವತ್ತು ಪಾವನವಾಗಿದೆ. ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಸಮಯ ಬಂದಿದೆ. ಆ ಜಗನ್ಮಾತೆಯ ದಿವ್ಯ ಸನ್ನಿಧಿ ಲೋಕಾರ್ಪಣೆ ಆಗಿದೆ. ಗುರುಗಳ ಸಾನ್ನಿಧ್ಯದಲ್ಲಿ ನೀವೆಲ್ಲರೂ ಕೂಡ ಪುನೀತರಾಗಿದ್ದೀರಿ. ಬದುಕು ಪಾವನವಾಗಿದೆ. ಈ ಶಿವರಾತ್ರಿ ಕಳೆದ ಮೇಲೆ ಯುಗಾದಿ ತನಕ ಹಲವಾರು ಹಳ್ಳಿಗಳಲ್ಲಿ ಕೊಂಡೋತ್ಸವ, ಬಂಡಿ ಉತ್ಸವ, ಪಟ್ಟಲದಮ್ಮನ ದಿವ್ಯೋತ್ಸವ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ರಿಗೂ ಒಳ್ಳೆಯದಾಗಲಿ.